ಶಾಂತಮ್ಮ, ಇವತ್ತಿನ ಉಳ್ದಿರೋ ದುಡ್ಡೆಲ್ಲ ತಗೊಬಿಟ್ಟು ಬರ್ತೀನಿ ಅಂದಲ್ಲ, ತಗೊಬಿಟ್ಟು ಬಂದ್ಬಿಡು ನೀಟಾಗೆ. ಇವತ್ತೇ ನೀ ಆ ಶಾರದಿನ ನೀರೊಳಗಡೆಗೆ ತೊಳ್ಬಿಡೋಣ, ಸರಿನಾ? ನಿನ್ನ ಮಗಳು ಬತ್ತಾಳೆ ಒಯ್ತೀನಿ ಅಂತ ಹೇಳ್ತಾ ಇದ್ದೆ, ನಿನ್ನ ಮಗಳ ಅಕೌಂಟಾಗಿರೋ ದುಡ್ಡೆಲ್ಲ ಎತ್ಕತೀನಿ ಅಂತ ಹೇಳ್ತಿದ್ದಲ್ಲ. ನಿನ್ನ ಮಗಳು ಅಂದರೆ ಆಶಿ ಆಶಿ. ಹಾ, ಹೋಗ್ತೀನಿ, ಹೋಗ್ದೆ ಇನ್ನೇನು, ಹೋಗ್ತೀನಿ. ಇವತ್ತು ಎಲ್ಲರೂ ದುಡ್ಡು ಹಂಚ್ಕೊಬಿಡೋಣ, ಸರಿನಾ? ಅಯ್ಯೋ, ನಂಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ. ಇಷ್ಟು ಸುಲಭವಾಗಿ ಎಲ್ಲ ಕೆಲಸ ಮುಗಿತೈತೆ ಅಂತ ಅನ್ಕೊಂಡಿರ್ಲಿಲ್ಲ. ಆ ಮನೆಯಾಳಿನ ಇವತ್ತು ಸಾಯಿಸ್ಬಿಡ್ಬೇಕು, ಸರಿನಾ? ಹೆಂಗನ ಮಾಡ್ಬಿಟ್ಟು ಸಾಯಿಸ್ಬೇಕು. ನೋಡಿ, ನಾನು ಸುಮ್ಮನೆ ಕೆಲಸ ಮಾಡೋ ಥರ ನಾಟಕ ಮಾಡ್ತಾ ಇದ್ದೀನಿ. ದುಡ್ಡೆಲ್ಲ ಎತ್ಕೊಂಡ್ಬಿಟ್ಟು ಎಲ್ಲ ಒಂದು ಹತ್ರ ಮೀಟ್ ಮಾಡ್ಬಿಡೋಣ, ಸರಿನಾ? ಆಮೇಲಿಂದ ದುಡ್ಡೆಲ್ಲನೂ ನೀಟಾಗಿ ಹಂಚ್ಕೊಬಿಟ್ಟು ನಮ್ಮ ಪಾಡು ನಾವು ಹೊರಟೋಗ್ಬಿಡೋಣ. ಅದೇ, ನಾನು ಇಲ್ಲೇ ಇರ್ತೀನಿ, ನಿಮ್ಮ ಪಾಡಿಗೆ ನೀವು ಹೊರಟೋಗ್ಬಿಡಿ. ಓ, ಅಷ್ಟೇನೇನಿಯಾ? ಸರಿ ಸರಿ. ಆಶಿ ಬತ್ತಾಳೆ, ಬಂದಿದ ತಕ್ಷಣ ಏನಿಯಾ ಕರ್ಕೊಂಡೋಗ್ಬಿಡು ಬ್ಯಾಂಕ್ ಹತ್ರಕ್ಕೆ. ಇನ್ನು ಎಷ್ಟು ಲಕ್ಷ ಬಾಕಿ ಐತೆ ತಗೊಬರೋದು? ಇಲ್ಲ ಇಲ್ಲ ಇಲ್ಲ, ಇವತ್ತು ಎಲ್ಲನೂ ಕ್ಲಿಯರ್ ಆಗೋಗ್ಬಿಡ್ತದೆ. ನೀನೇನು ಯೋಚನೆ ಮಾಡಬೇಡ, ನೀನು ಹೋಗು, ನಾನು ಎಲ್ಲ ಅಷ್ಟೊತ್ತಿಗೆ ಮುಗಿಸ್ತೀನಿ. ಆಯ್ತು ಆಯ್ತು. ಬೋಡಾಯ್ತದವ, ನಿಮಗೆ ಕಾಸು ಬೇಕಾ? ಕಾಸು ತೋರಿಸ್ತೀನಿ ತಗ ಏನು ಅಂತ. ನೀವೇನೇನಿಯಾ ಜುಟ್ಟು ಹಿಡ್ಕೊಂಡು ಕಿತ್ತಾಡ್ಕೊಂಡು ಸಾಯ್ಬೇಕು, ಹಂಗೆ ಮಾಡ್ತೀನಿ. ನನ್ನ ಹತ್ರನೇನಿಯಾ ಇದು ಮಾಡ್ತಾರ? ಈ ಶಾಂತಮ್ಮನ ಸಾಯಿಸದ? ಶಾಂತಮ್ಮನ ಸಾಯಿಸಕ್ಕೆ ಬೇರೆ ಪ್ಲಾನ್ ಮಾಡ್ಬಿಟ್ಟವ್ರೆ. ಅವಳೊಬ್ಳು ತಿಕ್ಲಿದ್ದಂಗೆ. ಇರು, ಸಾಯಿಸ್ಬಿಟ್ಟು ಏನು ಮಾಡಬೇಕು? ಇನ್ನು ಅದೊಂದು ಕರ್ಮ ಕಟ್ಕೋಬೇಕು. ಮಾಡಿರೋ ಕರ್ಮಗಳೇನೇ ಸಾಕಾಗಕ್ಕಿಲ್ವಾ? ಇರು. ಅಯ್ಯೋ 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 ಶಾಂತಮ್ಮ, ನೀನು ಈ ಥರ ನೋಡೋಕ್ಕಾಯ್ತಿಲ್ಲ ಬಿಡು. ಚೆನ್ನಾಗಿ ಕಟ್ಟಾಕಿ ಪಾಪ ಚೆನ್ನಾಗಿ ಮಡ್ಗವ್ರೆ, ಪರವಾಗಿಲ್ಲ. ಒಂದು ಲೆವೆಲ್ಗೆ, ಒಂದು ರೇಂಜ್ಗೆ ಹೆಂಗೋ ಇದೆಯಾ ಇನ್ನೂ ಬದುಕಿ. ಈಗ ನಿನಗೊಂದು ವಿಷಯ ಹೇಳ್ಬೇಕಿತ್ತು. ಇರು, ಬಾಯಿಗೆ ಹಾಕಿರೋ ಪ್ಲಾಸ್ಟರ್ ತೆಗೆದ್ಬಿಟ್ಟು ಹೇಳ್ತೀನಿ. ಈಗ ಎಲ್ಲರೂ ಸೇರ್ಕೊಂಡು ಒಳ್ಳೆ ಪಿಲಾನ್ ಮಾಡವ್ರೆ. ಏನು ಪಿಲಾನ್ ಗೊತ್ತಾ? ನಿನ್ನ ಶಾರದಿ ಅಂತ ಅನ್ಕೊಬಿಟ್ಟು ನಿನ್ನ ಕತೆನ ಮುಗಿಸ್ಬಿಟ್ಟು ನಿನ್ನ ಕೆರೆ ಒಳಗಡೆ ಕಿತ್ತಾಕ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ಲಾನು ನಡೆದೈತೆ. ಅಯ್ಯಯ್ಯೋ ಶಾರದಿ, ಅಯ್ಯಯ್ಯೋ ಶಾರದಿ, ನನ್ನ ಸಾಯಿಸ್ಬೇಡ್ರಿ ನನ್ನ ಸತ್ತೋಗ್ಬಿಟ್ರಲ್ಲಿ. ನಮ್ಮ ಅಮ್ಮನ ನೋಡ್ಕೊಳ್ಳೋರು ಯಾರು ಇಲ್ಲ. ನಮ್ಮಮ್ಮ ಒಂದೇ ಅಲ್ಲಿರೋದು. ನಮ್ಮಮ್ಮ ಬೇಜಾರು ಮಾಡ್ಕೊತದೆ. ನನ್ನ ಸಾಯಿಸ್ಬೇಡಿ. ನಮ್ಮಮ್ಮ ಸಾವು ಬದುಕಿನ ಮಧ್ಯೆ ಓಡಾಡ್ತೈತೆ. ಏನೋ ದಾರಿ ತಪ್ಪು ಬಂದ್ಬಿಟ್ಟೆ, ಏನೋ ಒಂಚೂರು ಸಹಾಯ ಸಿಗ್ತದೆ ಅಂತ ಹೇಳ್ಬಿಟ್ಟು ದಾರಿ ತಪ್ಪಿಬಿಟ್ಟು ಏನೋ ಮಾಡ್ಬಿಟ್ಟು ಬಂದ್ಬಿಟ್ಟೆ. ನಮ್ಮಪ್ಪ ಒಂದೇ ಅಲ್ವಾ, ಏನೋ ಒಂಚೂರು ಕೇಳಿಸ್ಕೊಂಡು ಹೋಗನಿ, ನಾವು ಮನೆ ಕಟ್ಕೊಂಡೇನೋ ಸೆಟ್ಲ್ ಆಗನಿ ಅಂತ ಬಂದೇ ಬಿಟ್ರೆ ನೀನು ಈ ಥರ ಎಲ್ಲ ತಗ್ಲಾಕ್ಬಿಟ್ಟು ನೀನು ಸಾಯಿಸೋ ಉದ್ದೇಶ ನಂದು ಆಗಿರಲಿಲ್ಲ. ಇಲ್ಲಿಗೆ ಬಂದ ತಕ್ಷಣ ಈ ಕಂಬ್ಲಿನೂ ಅವ್ರ ಅಮ್ಮ ಇಬ್ಬರು ಸಿಕ್ಬಿಟ್ಟು ನನ್ನನ್ನು ಇಂತಹ ಗತಿಗೆ ತಂದ್ಬಿಟ್ಟವ್ರೆ. ಶಾರದಿ ಅಕ್ಕ, ನೀನೇನೇನಿಯಾ ಹೆಂಗೋನೂ ನನ್ನ ಕಾಪಾಡ್ಬಿಡು ಪ್ಲೀಸ್, ದಯವಿಟ್ಟು ನನ್ನ ಸಾಯಿಸ್ಬೇಡ. ನಿನ್ನ ಕೈ ಮುಗಿತೀನಿ, ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ಹೋಗ್ಬಿಡ್ತು ನಂದು. ನನಗೆ ಗೊತ್ತಾಯಿತು ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಚೆನ್ನಾಗಿ ಅರ್ಥ ಆಯಿತು. ನಿನ್ನ ಮುಂದೆ ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಟ್ಟು ನನ್ನ ಬಿಟ್ಬಿಡ್ತೀಯಾ? ಹಬ್ಬಬ್ಬಬ್ಬ, ಇದನ್ನ ನನ್ನ ಹತ್ರ ಇಟ್ಕೊಳಕ್ಕಿನ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಬಿತ್ರಿ, ಏನು ಅನ್ಕೊಬಿಟ್ಟಿದ್ಯಾ? ಯೋಗ್ಯತೆ ಇದ್ರೆ ಮೈ ಬಗ್ಸ್ ದುಡಿ, ಇಲ್ಲ ತಲೆ ಉಪಯೋಗಿಸ್ಬಿಟ್ಟು ದುಡ್ಡು ಮಾಡು. ಅದು ಬಿಟ್ಬಿಟ್ಟು ಬಂದ್ಬಿಟ್ಟಿಲ್ಲಿ ನನ್ನ ಬಿಡು ಕೈ ಹಾಕಕ್ಕೆ ಬಂದಿದ್ಯಾ ನೀನು? ನಾನೇ ದೊಡ್ಡ 840. ನನ್ನ ತಕ್ಕ ನೀನು ಬೇರೆ ಬಂದ್ಬಿಟ್ಟು ನೀನು ಬೇರೆ ಉತ್ತರ ಮಾಡ್ಕೊಂಡು ಬಂದಿದ್ಯಾ. ನೋಡಮ್ಮಿ, ನೀನು ಚಾಪೆ ಕೆಳಗಡೆ ನುಗ್ಗು, ನಾನು ರಂಗೋಲಿ ಕೆಳಗಡೆ ಮಣ್ಣು ಕೆಳಗಡೆ ನುಗ್ಬಿಡ್ತೀನಿ ಅಂತ ಬಿತ್ರಿ. ನಾನು ನನ್ನ ಹತ್ರ ನೀನು ಆಟಗಳೆಲ್ಲ ನಡೆಯೋಕ್ಕಿಲ್ಲ. ಇನ್ನು ಸಂಜೆ ನೀನು ಸಾಯಿಸ್ಬೇಕು ಅಂತ ಎಲ್ಲ ಸೇರ್ಕೊಂಡು ಪ್ಲಾನ್ ಮಾಡ್ಬಿಟ್ಟವ್ರೆ, ಗೊತ್ತಾ? ಸಾಯಿ ನನ್ನನ್ನು ಬೇಕಾದ್ರೆ ಸಾಯಿಸಕ್ಕೆ ರೆಡಿ ಆಯ್ತಿದ್ದೆ ಅಲ್ವಾ ನೀನು? ಈಗ ನೀನೇ ಅಲ್ವಾ ಸಾಯಿ. ಅಯ್ಯೋ ಅಕ್ಕ, ಶಾರದಕ್ಕ, ದಯವಿಟ್ಟು ನನ್ನ ಸಾಯಿಸ್ಬೇಡಿ. ನಮ್ಮಮ್ಮಲ್ಲಿ ವಯಸ್ಸಾಗಿರೋ ಅಮ್ಮ ಐತೆ, ಈಗಲೂ ಆಗಲೂ ಸಾಯಂಗೈತೆ, ಒದ್ದಾಡ್ತೈತೆ. ಈಗ ಏನಾಗೈತೋ ಇನ್ನೂ ನನಗೆ ಗೊತ್ತಿಲ್ಲ. ನಾನು ಏನು ಬರಲಿಲ್ಲ, ಬತ್ತೀನಿ ಕಣಮ್ಮ ಅಂತ ಬಂದಿಲ್ಲ. ಶಾನೆ ದಿನ ಆಗೋಗ್ಬಿಡ್ತು. ಏನಾಗೈತೆ ಅಂತಲೂ ಗೊತ್ತಿಲ್ಲ. ದಯವಿಟ್ಟು ನನ್ನನ್ನು ಸಾಯಿಸ್ಬೇಡ್ರಿ. ನಾನು ಇಲ್ಲಿಂದ ಹೊಂಟೋಗ್ಬಿಡ್ತೀನಿ. ದಯವಿಟ್ಟು ನನ್ನನ್ನು ಸಾಯಿಸ್ಬೇಡ್ರಿ. ನಾನು ಸತ್ತೋಗ್ಬಿಟ್ರೆ ಅಲ್ಲಿ ನಮ್ಮ ಅಮ್ಮಂಗೆ ಯಾರೂ ದಿಕ್ಕಿಲ್ಲ. ಗುಡಿಸ್ಲನಾಗೆ ಬೇಕಾದ್ರೆ ಇದ್ಬಿಡ್ತೀನಿ, ಗುಡಿಸ್ಲನಾಗೆ ಜೀವನ ಮಾಡ್ಬಿಡ್ತೀನಿ. ನಾನು ಬಂದು ಮುಂದೆ ಕೇಳಿದ್ದೇನೆ, ನೀ ತೆಪ್ಪಾಯಿತು. ದಯವಿಟ್ಟು ನನ್ನ ಹೆಂಗನ ಮಾಡಿ ಸಾಯಿಸ್ತಿದ್ದಂಗೆ ನೋಡ್ಕೊಳ್ಳಿ. ನಿಮ್ಮ ಕಾಲಕ್ಕೆ ಬೇಕಾದ್ರೆ ಬಿದ್ದುಬಿಡ್ತೀನಿ. ನನ್ನ ಹತ್ರ ಇಟ್ಕೊಳಕ್ಕಿನ ಮುಂಚೆ ಯೋಚನೆ ಮಾಡ್ಬೇಕಿತ್ತು ನೀನು ಇದೆಲ್ಲನೂ. ಹೋಗಿ ಆ ಕೊಂತ್ರಿಯರ ಜೊತೆ ಸೇರ್ಕೊಬಿಟ್ಟಲ್ಲ ನೀನು. ಅಲ್ಲ, ನಮ್ಮಪ್ಪ ನಿಮ್ಮಪ್ಪ ಒಂದೇ ಅಂತ ಹೇಳಿದ್ರೆ ನಮ್ಮಪ್ಪ ಮಾಡಿರೋ ತಪ್ಪಿಗೆ ನಾನು ಇವಾಗ ದುಡ್ಡು ಕೊಡ್ಬೇಕಾ? ನಮ್ಮಪ್ಪನೇ ನನಗೇನು ಉಳಿಸ್ಲಿಲ್ಲ. ಆ ಒಂದು ಮನೆ ಬಿಟ್ಟು 2 ಎಕರೆ ಜಮೀನು ಅವನು ತೋಪಾಯಿತು. ಈಗ ನಾನು ಕಷ್ಟಪಡ್ಕೊಂಡು ನಾನೇ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟೈತೆ. ಹಂಗೋ ಹಿಂಗೋ ಏನೋ ಜೀವನ ಮಾಡ್ಕೊಂಡು ಗುಡಿಸ್ಲುನಾಗಿ ಇದ್ಕೊಂಡು ಕಂಡರ ಮನೆಗೆ ಮುಸ್ರೆ ತಿಕ್ಕಿ ಪಾತ್ರೆ ತೊಳೆದು ಬೆಂಗಳೂರೆಲ್ಲ ಓಡಾಡಿ ಎಗರಾಡಿ ಬಂದು ನಾನೇ ಜೀವನ ಮಾಡ್ತಾ ಇದ್ದೀನಿ. ಅಂತರ ಬಂದ್ಬಿಟ್ಟು ಹಂಗೇನ್ಯಾ ಜಮೀನು ಕೊಡು ಅಂತ ಆವಾಜ್ ಆಗ್ತೀಯಾ? ಇಲ್ಲ ಕಣಕ್ಕ, ಇಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಕ್ಕ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಪ್ಲೀಸ್ ಅಕ್ಕ. ಅಯ್ಯೋ ಶಾರದಿ, ಅಯ್ಯೋ ಅಕ್ಕ, ಅಯ್ಯೋ ಬಿಟ್ಟೋಗ್ಬೇಡ ಶಾರದಕ್ಕ. ಅಯ್ಯೋ ದೇವ್ರೆ, ಈಗ ಏನು ಮಾಡಲಿ? ಶಾರದಿ, ನನ್ನ ಸಾಯಿಸ್ಬಿಡ್ತಾರ ಇವತ್ತು. ನನ್ನ ಕತೆ ಮುಗ್ದೋಯ್ತದ. ನಾನು ಏನು ಮಾಡಲಿ? ನಾನು ಸತ್ತೋಯ್ತೀನಲ್ಲ. ಅಯ್ಯೋ ಅಮ್ಮ, ಅಯ್ಯೋ ದೇವ್ರೆ, ಯಾಕನ ಬಂದು ತಗ್ಲಾಕಬಿಟ್ನ ಇಲ್ಲಿ? ನನ್ನ ಪ್ರಾಣನೇ ಹೋಯ್ತಾಯ್ತಲ್ಲ ಇವತ್ತು. ಏನು ಮಾಡಲಿ ನಾನು? ಕಾಪಾಡಿ, ಯಾರನ್ನ ಕಾಪಾಡಿ, ನನ್ನ ಕಾಪಾಡಿ. ಸಾಯಕ್ಕಿಷ್ಟ ಇಲ್ಲ ನನಗೆ. ನಮ್ಮಮ್ಮ ಕಾಯ್ತಿರ್ತದೆ ನನಗೋಸ್ಕರ. ನನ್ನನ್ನು ಸಾಯಿಸ್ಬೇಡಿ, ಕಾಪಾಡಿ. ಓಯ್, ಅಯ್ಯ ಇರೋ ನಿಮಿಷ.
ಎದಳು ಎದಳು ಮ್ಯಾಕೆ ನೋಡು, ನೀನು ಸಾಯಿಸ ಯಾವ ಉದ್ದೇಶನೂ ನಾನು ಇಟ್ಕೊಂಡಿಲ್ಲ. ನೀನು ಸಾಯಿಸ್ಬಿಟ್ಟು ನಾನು ಯಾಕೆ ಕರ್ಮಕ್ಕೆ ಹೋಗ್ಲಿ? ನೀನು ಬದುಕಿದ್ ನನಗೆ ಏನಾಗಬೇಕು, ನೀನು ಸತ್ ನನಗೆ ಏನಾಗಬೇಕು? ಸಾಯ್ಸಕ್ಕೆ ನಾನು ಯಾರು? ಏನೇನೋ 420 ಕೆಲಸ ಎಲ್ಲ ಮಾಡಿದ್ದೀನಿ, ಯಾರ ಪ್ರಾಣನೂ ತೆಗ್ದಿಲ್ಲ. ಹ್ಞೂ ನೋಡು, ಆಯಿತು, ಆಗಿದ್ದೆಲ್ಲ ಆಗೋಯ್ತು. ನೋಡು, ಇದೇ ಕೊನೆ. ಇದೇ ಕೊನೆ. ಇನ್ನೊಂದು ಕಿತ ಈ ಊರ ಕಡೆ ತಲೆ ಹಾಕ್ತೀಯಾ? ಇಲ್ಲಕ್ಕ, ಇಲ್ಲಕ್ಕ, ಇನ್ನೊಂದು ಕಿತ ಈ ಊರ ಕಡೆ ತಲೆನೇ ಹಾಕಕ್ಕಿಲ್ಲ. ಹ್ಞೂ ಸರಿ. ನೋಡು, ಆ ಕಮ್ಲಿ ಅವ್ರ ಅಮ್ಮ ಇಲ್ಲಿಲ್ಲ, ಸರಿನಾ? ಅವರು ಹೊಲ್ದತ್ರಕ್ಕೆ ಹೋಗೋರೆ. ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ನಿನ್ನ ಸಾಯಿಸ್ಬಿಟ್ಟು ನಾನೇನು ಮಾಡಲಿ? ಈಗೇನಕ್ಕೆ ಹೋಗಿದ್ದೆ ಅಂತನಾ? ಇರುವ ನಿಮಿಷ ತಗ. ಇದ್ರಾಗೆ 1,00,000 ಐತೆ. ನಿಮ್ಮ ಅಮ್ಮಂಗೆ ಹುಷಾರಿಲ್ಲ, ಅದು ಇದು ಜೀವನ ಕಷ್ಟ ಅಂತ ಹೇಳ್ತಿದ್ದಲ್ಲ. ನೋಡು, ಇಷ್ಟೇ ನೀನು ಇಷ್ಟು ಮಾಡಿದ್ರು ನಾನು ಇಷ್ಟು ಕೊಡ್ತಾ ಇದ್ದೀನಿ ಅಂತ ಖುಷಿ ಪಡು. ಇದ್ರ ಮೇಲೆ ಏನಾರು ಅದು ಬೇಕು ಇದು ಬೇಕು ಅಂತ ಬಂದರೆ ನಮ್ಮ ಅಪ್ಪನೇ ಹೋಗಿ ಕೇಳಕ, ನನ್ನೆಲ್ಲ ಬಂದಿನ ಕೇಳೋದು. ನಮ್ಮ ಅಪ್ಪ ಮಾಡಿರೋ ತೆಪ್ಪಿಗೆ ನಾನೆಲ್ಲ ಕೊಡೋಕ್ಕಾಗಿಲ್ಲ. ನೋಡು, ನೀನು ಇಷ್ಟು ಮೋಸ ಮಾಡಿದ್ರು ಹಾಳಾಗೋಗ್ಲಿ ಅಂತ 1,00,000 ಕೊಡ್ತಾ ಇದ್ದೀನಿ. ಇದನ್ನ ಇಕ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು. ಬ್ಯಾಡಕ್ಕ, ನಾನೇ ತಲೆ ಹಿಡಿಯೋ ಕೆಲಸ ಮಾಡ್ಬಿಟ್ಟೆ. ಬೇಡ ಬೇಡ, ನನಗೆ ಯಾವ ಕಾಸು ಬೇಡ ಬಿಡು. ನಾನು ಇಲ್ಲಿಂದ ಬಿಟ್ಟು ಕಳಿಸ್ತಿದ್ಯಲ್ಲ, ಅಷ್ಟೇ ನೀನೇ ಸಾಕು. ಇಷ್ಟು ದಿನ ಇಲ್ಲೇ ಬಿದ್ದಿದ್ಯಾ. ಅಲ್ಲಿ ನಿಮ್ಮ ಅಮ್ಮಂಗೆ ಏನಾಗೈತೋ ಎತ್ತಾಗೈತೋ ಏನೂ ಗೊತ್ತಿಲ್ಲ ತಾನೇ. ಅಲ್ಲಿ ನಿಮ್ಮ ಅಮ್ಮನ ಬದುಕೈತಾ ಹೋಗೈತಾ ಅದನ್ನೂ ಗೊತ್ತಿಲ್ಲ. ನೋಡು, ನನ್ನ ಕಡೆಯಿಂದ ಇದೊಂದೇ ಸಹಾಯ ಮಾಡೋಕ್ಕಾಗೋದು. ಈ ದುಡ್ಡು ಎತ್ಕೊಂಡು ನಿಮ್ಮ ಊರ ಕಡೆ ಹೊಂಟೋಗ್ಬಿಡು. ನೋಡು, ಈ ಕಡೆಯಿಂದ ಹೋಗಕ್ಕೆ ಹೋಗ್ಬೇಡ. ಬಲ್ಗಡೆ ರೋಡ್ ಐತಲ್ಲ, ಅಲ್ಲಿಂದ ಹಿಂದೆ ಕಡೆ ರೋಡಿಂದ ಹೊಂಟೋಗ್ಬಿಡು. ಅವ್ರು ಆಮೇಕಿಂದ ಅವಳು ಕಮ್ಲಿ ಅವ್ರ ಅಮ್ಮ ಸಿಗಾಕಬಿಟ್ರೆ ನಿನಗೆ ಮತ್ತೆ ಕಷ್ಟ ಕೊಟ್ಬಿಡ್ತಾರೆ. ನೋಡು, ಕಷ್ಟಪಟ್ಟು ಮೈ ಬಗ್ಸ್ ದುಡಿದ್ರೆ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಸರಿನಾ? ಇನ್ನೊಬ್ರು ದುಡ್ಡನ್ನ ಕಂಡರ ದುಡ್ಡನ್ನ ಹೊಡಿಯಕ್ಕೆ ಬರಬೇಡ ನೀನು. ನಾನು ಕಂತ್ರಿ ಕೆಲಸ ಮಾಡಿಲ್ಲ ಅಂತೆಲ್ಲ ಮಾಡಿದ್ದೀನಿ. ಈ ರೇಂಜ್ಗೆಲ್ಲ ತಗ್ಲಾಕೊಂಡು ಮಾಡಿಲ್ಲ. ತಗ ಕಾಸು. ಥ್ಯಾಂಕ್ಸ್ ಅಕ್ಕ. ನೀನೇನು ಅಂತ ಅನ್ಕೊಂಡಿದ್ದೆ, ಆದರೆ ನಿನ್ನ ಮನಸ್ಸು ಒಳ್ಳೇದೇ ನೀಯ. ಯಾವ ಒಳ್ಳೇದನ್ನೂ ಇಲ್ಲ. ಏನೋ ನನ್ನ ಥರನೇ ಇದೆಯಲ್ಲ, ಸುಮ್ಮನೆ ಸತ್ತೀನಿ ಸಾಧನೆ ಮಾಡ್ತೀಯಾ? ಊರು ಬಿಟ್ಬಿಟ್ಟು ಹೋಗಿ ನೆಮ್ಮದಿಗೆ ಬದುಕೊಳ್ಳಿ ಅಂತ ಕೊಡ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು ಕಿತ ಅವರು ಇವ್ರು ಮಾತಾಡ್ಕೊಂಡು ಹಾಳಾಗೋಗ್ಬೇಡ. ಈ 1,00,000 ಇಕ್ಕೊಂಡು ಕಷ್ಟಪಟ್ಕೊಂಡು ಏನೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು ತರಕಾರಿ ಅಂಗಡಿ ಹಾಕೊಳ್ಳೋದು, ಏನೋ ಒಂದು ಮಾಡಿ ಜೀವನ ಮಾಡು. ಅತಿ ಆಸೆ ಒಳ್ಳೇದಲ್ಲ. ಈ 1,00,000 ತರಕಾರಿ ಅಂಗಡಿ ಆರಾಮಾಗಿ ಹಾಕೋಬೋದು. ನೀವು ಊರಿಗೆ ಹೋಗ್ಬಿಟ್ಟು ನಿಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಂಡು ತರಕಾರಿ ಅಂಗಡಿ ಹಾಕೊಂಡು ನೆಮ್ಮದಿಯಾಗಿರು. ಓಡು ಇಲ್ಲಿಂದ. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಇದನ್ನು ಎಂದೂ ಮರೆಯೋಕ್ಕಿಲ್ಲ. ನಿಮ್ಮ ಋಣನ ನಾನು ಹಂಗೆ ಇಟ್ಕೊಂಡಿರ್ತೀನಿ. ಸರಿ ಕಣಕ್ಕ, ಒಳ್ಳೇದಾಯಿತು ನಿಮ್ಮಿಂದ. ನಿನಗೆ ಇನ್ನು ಯಾವತ್ತೂ ನಿಮಗೆ ತೊಂದರೆ ಕೊಡೋಕ್ಕಿಲ್ಲ ಕಣಕ್ಕ. ಹೊಂಟೋಯ್ತೀನಿ ನಾನು. ಸರಿ ಹೋಗು, ಸರಿನಾ? ಒಳ್ಳೇದಾಗಲಿ. ದಯವಿಟ್ಟು ಮತ್ತೆ ನಿನ್ನ ಮುಖನೂ ತೋರಿಸ್ಬೇಡ, ನಮ್ಮ ಮನೆ ಕಡೆಗೆ ಬರಲೂ ಬೇಡ, ಸರಿನಾ? ಯಾರಿಗೂ ನನ್ನ ಮಗಳಿಗೆ, ನನ್ನ ಇನ್ನೊಬ್ಳವಳಲ್ಲ, ನನ್ನ ಗಂಡನ 2ನೇ ಹೆಂಡ್ತಿಗೆ, ನನ್ನ ಗಂಡಂಗೆ ಯಾರಿಗೂ ನೀನು ಇರೋದು ಗೊತ್ತೇ ಇಲ್ಲ. ಮತ್ತೆ ಗೊತ್ತಾಗೋದನ್ನೇ ಬೇಡ. ಸುಮ್ಮನೆ ನಮ್ಮ ಅಪ್ಪನ ಬಗ್ಗೆ ಕೆಟ್ಟದಾಗ ಅನ್ಕೋತಾರೆ. ಯಾಕೆ ಬೇಕು ನಮ್ಮ ಅಪ್ಪನ ಬಗ್ಗೆ ಕೆಟ್ಟದಾಗ ಅನ್ಕೊಳ್ಳೋದು? ನನ್ನ ಕೈಲಿ ನೋಡೋಕ್ಕಾಗಕ್ಕಿಲ್ಲ. ಏನೋ ನಮ್ಮ ಅಪ್ಪ ವಯಸ್ಸಾಗಿ ಮಾಡೈತೆ ಹಂಗಂತ ಈಗ ಎಲ್ಲರದ್ರ ಹತ್ರನೂ ಕೆಟ್ಟರಾಗಕ್ಕೆ ನನಗೆ ಇಷ್ಟ ಇಲ್ಲ ನಮ್ಮ ಅಪ್ಪ. ಸರಿ, ಇಲ್ಲಿಂದ ಹೊರಡು, ಬೇಗ ಟೈಮ್ ಆಯಿತು. ಅವ್ರು ಕಮ್ಲಿ ಅವ್ರು ಬಂದ್ಬಿಡ್ತಾರೆ. ಸರಿ ಅಕ್ಕ, ಆಯಿತು, ನಾನು ಬರ್ತೀನಿ. ಸದ್ಯ ಓದ್ಲು ಇವಳನ್ನ ಸಾಯಿಸಿ, ಆಮೇಲೆ ನಾನು ಪಾಪ ಕರ್ಮ ಕಟ್ಕೊಂಡ್ಲಪ್ಪ ದೇವ್ರೆ. ಓದೋಳೋದ್ಲು. ಈಗೇನು ಮಾಡ್ಬೇಕೀಗ? ಇವಳು ಓಡೋಗವಳೆ ಅಂತಂದರೆ ಏನು ಮಾಡಲಿ? ಅವರೇ ಬಂದು ನೋಡ್ತಾರಲ್ಲ ಮನೆ ಒಳಗಡೆ, ಅವ್ರಿಗೆ ಗೊತ್ತಾಯ್ತದೆ ಏನು ಮಾಡಬೇಕು ಎತ್ತು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊರೈತದೆ ಬಿಡು. ಇನ್ನೇನಿದ್ರು ತಗ್ಲಾಕದೊಂದು ಬಾಕಿ ಐತೆ. ಆಸ್ತಿ ಬೇಕಲ್ವ? ಆಸ್ತಿ ತಗ್ಲಾಕ್ತೀನಿ.